ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ರಂಗಾದ ರಂಗೋಲಿ ಚಾನಲ್ಲು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲರೂ ತಮ್ಮನೇಲಿ ನೋಡೇ ಇರ್ತೀರಾ, ಏನಪ್ಪ ಇವರು ತಲೆಗೆ ಹುಳ ಬಿಡ್ತಾರೆ ಅಂತ ಅಂದ್ಕೊಂಬಿಡಿ. ನಿಜವಾಗ್ಲೂ ತಮ್ಮನೇಲಲ್ಲಿ ಏನಿದೆಯೋ ಅದನ್ನೇ ಕೂಡ ಇವತ್ತು ನಾನು ಮಾತಾಡೋದು. ರಂಗೋಲಿ ಜೊತೆಗೆ ಒಂದು ಒಳ್ಳೆಯ ವಿಷಯವನ್ನು ತೊಗೊಂಬಂದಿದ್ದೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ ಕಮೆಂಟ್ಸ್ ಮತ್ತು ಲೈಕ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ. ತುಂಬ ಬ್ಯೂಟಿಫುಲ್ ಆಗಿದೆ. ಜೊತೆಗೆ ರಂಗೋಲಿ ಕೂಡ ತುಂಬ ಚೆನ್ನಾಗಿದೆ. ಚುಕ್ಕಿಯಿಂದ ಹೇಗೆ ನಾನು ಎಳೆ ರಂಗೋಲಿನ ಹಾಕ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಎಳೆ ರಂಗೋಲಿ ಬರಲ್ಲ ಅಂತ ಫೀಲ್ ಮಾಡ್ತಾ ಇದ್ದೀರೋ ಅವರಿಗೆ ನಾನು ಚುಕ್ಕಿಯಿಂದ ಹೇಗೆ ಎಳೆ ರಂಗೋಲಿನ ಹಾಕ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ರಂಗೋಲಿ ಜೊತೆಗೆ ನಾನು ಇವತ್ತು ಈ ಒಂದು ವಿಷಯವನ್ನು ನಿಮಗೆ ಹೇಳಬೇಕು ಅಂತ ಹೊರಟಿದ್ದೀನಿ. ಕಥೆಯೊಂದಿಗೆ ಇದ್ದರೂ ಕೂಡ ಸಾರಾಂಶ ತುಂಬಾ ಒಳ್ಳೆ ರೀತಿಯಲ್ಲಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಟ್ರೆಡಿಷ್ನಲ್ ರಂಗೋಲಿ ಜೊತೆಗೆ ಒಂದು ಟ್ರೆಡಿಷ್ನಲ್ ಆಗಿರುವಂತಹ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಬನ್ನಿ, ಆಲ್ರೆಡಿ ತೋಳಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ. 2 ತೋಳಗಳ ಕಥೆನ ನೀವು ಕೇಳಲೇಬೇಕು. ಕೇಳಿದ ಮೇಲೆ ನನಗೆ ಉತ್ತರನ ಕೂಡ ನೀವು ಕಮೆಂಟ್ಸ್ ಮುಖಾಂತರ ತಿಳಿಸ್ಬೇಕು. ಅದಕ್ಕೂ ಕೂಡ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ, ಒಬ್ಬ ಮೊಮ್ಮಗ ಮತ್ತು ತಾತನ ಮಧ್ಯೆ ಒಂದು ವಿಚಾರ ನಡೀತಾ ಇರುತ್ತೆ. ಆಗ ಹೇಳ್ತಾನೆ ಒಬ್ಬ ತಾತ ತನ್ನ ಮೊಮ್ಮಗನಿಗೆ ಒಳ್ಳೆಯ ಮತ್ತು ಕೆಟ್ಟ ಗುಣಗಳ ಬಗ್ಗೆ ಪಾಠನ ಕಲಿಸ್ಕೊಡ್ತಾ ಇರ್ತಾನೆ. ಆಗ ಒಂದು ಮುಖ್ಯವಾದ ವಿಷಯ ಹೇಳ್ತಾನೆ. ಮಗು, ನಮ್ಮೆಲ್ಲರ ಮನಸ್ಸಿನಲ್ಲಿ ಪ್ರತಿ ಕ್ಷಣ 2 ಶಕ್ತಿಶಾಲಿ ತೋಳಗಳ ನಡುವೆ ನಿರಂತರವಾಗಿ ಹೋರಾಟ ನಡೆಯುತ್ತಿರುತ್ತೆ ಅಂತ. ಅಂದರೆ ಇದರ ಅರ್ಥ ಏನು ಅಂದರೆ, ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ 2 ತೋಳಗಳು ಇದ್ದೇ ಇರ್ತವೆ. ಯಾವ ರೀತಿ ತೋಳ ಇದೆ ಅಂತ ಅಂದ್ಬಿಟ್ಟು ನೀವು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಬೇಕು. ಬಟ್ ಇದಕ್ಕೆ ನಾನು ಕೂಡ ಉತ್ತರ ಕೊಟ್ಟಿದ್ದೀನಿ. ಆದರೆ ಇದ್ರ ಬಗ್ಗೆ ಗೊತ್ತಾಗಬೇಕು ಅಂದರೆ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದಾಗಲೇ ನಿಮಗೆ ಇದ್ರ ವಿಷಯ ಏನು ಮತ್ತು ಇದ್ರ ಮಹತ್ವ ಏನು ಅನ್ನೋದು ತಿಳಿಯೋದು. ಒಂದು ತೋಳ ಕೆಟ್ಟದ್ದು. ಇದು ಕೋಪ, ದುರಾಸೆ, ಅಸೂಯೆ, ಅಹಂಕಾರ ಮತ್ತು ದ್ವೇಷದ ಪ್ರತೀಕ. ನಮ್ಮೊಳಗಿನ ಪ್ರತಿಯೊಂದು ಕೆಟ್ಟ ಗುಣಗಳ ಸಂಕೇತ ಇದು. ಮತ್ತೊಂದು ತೋಳನೂ ಕೂಡ ಇದೆ. ಮತ್ತೊಂದು ತೋಳ ಒಳ್ಳೆಯದು. ಇದು ಪ್ರೀತಿ, ಕರುಣೆ, ನಮ್ರತೆ ಮತ್ತು ಶಾಂತಿಯ ಪ್ರತೀಕ. ನಮ್ಮಲ್ಲಿರುವ ಉತ್ತಮ ಗುಣಗಳ ಸಂಕೇತ ಅಂತಲೇ ಹೇಳ್ಬೋದು. ಈಗ ಹೇಳಿ, ಯಾವ ತೋಳ ಇದೆ ನಮ್ಮ ಮನಸ್ಸಿನಲ್ಲಿ? ಈಗಲೂ ಆ್ಯಕ್ಚುಲಿ ಎಷ್ಟೋ ಜನಕ್ಕೆ ಕ್ಲಾರಿಟಿ ಸಿಕ್ಕಿರಲ್ಲ. ಬಟ್ ಮುಂದಿನ ಒಂದು ವಿಷಯನ ಕೇಳಿದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಮೊಮ್ಮಗ ಕಣ್ಣರಳಿಸಿ ದೊಡ್ಡ ಪ್ರಶ್ನೆಯನ್ನು ಕೇಳ್ತಾನೆ ತಾತನಿಗೆ. ತಾತ, ಕೊನೆಗೆ ಈ ಹೋರಾಟದಲ್ಲಿ ಯಾವ ತೋಳ ಗೆಲ್ಲುತ್ತೆ ಅಂತ ನಿಮಗೇನಾದರೂ ಗೊತ್ತಾಯ್ತಾ ಫ್ರೆಂಡ್ಸ್? ಚಾನ್ಸ್ ಇಲ್ಲ ಅಂದ್ಕೊತೀನಿ. ತಾತ ನಗುತ್ತಾ ವಿವರಿಸ್ತಾನೆ. ಈ 2 ತೋಳಗಳ ನಡುವೆ ಯುದ್ಧ ನಡೆಯುತ್ತಿರುವಾಗ ಶಕ್ತಿಶಾಲಿ ಯಾವ ತೋಳ ಇದೆ ಅದು ಗೆಲ್ಲೋದಿಲ್ಲ. ನೀನು ಪ್ರತಿದಿನ ಯಾವ ತೋಳಕ್ಕೆ ಆಹಾರ ನೀಡುತ್ತೀಯೋ ಆ ತೋಳ ಗೆಲ್ಲುತ್ತೆ. ಇವುಗಳ ಆಹಾರ ಏನು ಗೊತ್ತಾ ಅಂತ ತಾತ ಹೇಳ್ತಾನೆ. ನಿನ್ನ ಪ್ರತಿಯೊಂದು ಯೋಚನೆ ಮತ್ತು ಕ್ರಿಯೆ ಇದನ್ನು ಸದಾ ನೆನಪಿನಲ್ಲಿ ಇಡುವಂತ. ನಾವು ನಮ್ಮ ಮನಸ್ಸಿನಲ್ಲಿ ಒಳ್ಳೆಯದನ್ನು ಯೋಚಿಸಿದರೆ ಒಳ್ಳೆಯ ತೋಳ ಗೆಲ್ಲುತ್ತೆ, ಕೆಟ್ಟದನ್ನು ಯೋಚಿಸಿದರೆ ಕೆಟ್ಟ ತೋಳ ಗೆಲ್ಲುತ್ತೆ ಅಂತ ಹೇಳ್ತಾನೆ ತಾತ. ಹೌದಲ್ವಾ? ನಾವು ಯಾವ ರೀತಿ ಆಲೋಚನೆ ಇರುತ್ತೋ ನಮ್ಮ ಮನಸ್ಸಿನಲ್ಲಿ, ಅದಕ್ಕೆ ನಾವು ಆ್ಯಕ್ಚುಲಿ ಇಂಡೈರೆಕ್ಟಾಗಿ ನಾವೇ ಅದಕ್ಕೆ ಆಹ್ವಾನ ಕೊಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಅದಕ್ಕೆ ಹೇಳೋದು ದೊಡ್ಡವರು, ಒಳ್ಳೆಯದನ್ನು ಯೋಚನೆ ಮಾಡು, ಒಳ್ಳೆ ರೀತಿ ನೋಡು, ಒಳ್ಳೆಯದನ್ನು ಮಾಡು ಅಂತ. ಸೊ ನಾವು ಯಾವ ರೀತಿ ಥಿಂಕ್ ಮಾಡ್ತೀವೋ ಅದೇ ನಡೆಯುತ್ತೆ ಹೊರತು ಬೇರೆ ಏನೂ ಆಗೋದಿಲ್ಲ. ಯಾಕಂದರೆ ನಾವು ಮೈಂಡ್ಸೆಟ್ಟಲ್ಲಿ ಮತ್ತು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಾವು ಫಿಕ್ಸ್ ಆಗಿರ್ತೀವಿ. ಒಳ್ಳೆಯದನ್ನು ಮಾಡ್ತಾಯಿದ್ರೆ ಒಳ್ಳೆಯದೇ ಆಗೋದು, ಯೋಚನೆ ಮಾಡ್ತಿದ್ರೆ ಒಳ್ಳೆಯದೇ ಯೋಚನೆ ಆಗೋದು, ಕೆಟ್ಟದನ್ನು ಯೋಚನೆ ಮಾಡ್ತಿದ್ರೆ ಕೆಟ್ಟದ್ದೇ ಆಗೋದು. ಇದಕ್ಕಿಂತ ಉದಾಹರಣೆ ಬೇರೆ ಏನೂ ಇಲ್ಲ ಅಂದ್ಕೊತೀನಿ. ಈ ಕತೆ ಇದು ಅಮೇರಿಕದ ಆದಿವಾಸಿ ಜನಾಂಗದ ಕಥೆಯಾಗಿದೆ. ಅದರ ಅರ್ಥ ನಮ್ಮ ಭಗವದ್ಗೀತೆ ಉಪದೇಶದಂತೆಯೇ ಇದೆ ಅಲ್ವಾ? ನಾವು ನಮ್ಮ ಮನಸ್ಸನ್ನು ಹೇಗೆ ನಿಯಂತ್ರಣದಲ್ಲಿ ಇಡ್ತೀವಿ ಎನ್ನುವುದರ ಮೇಲೆ ನಮ್ಮ ಪ್ರಗತಿ ಅಥವಾ ವಿನಾಶ ನಿರ್ಧಾರ ಆಗುತ್ತೆ. ಕರೆಕ್ಟ್ ಅಲ್ವಾ ಫ್ರೆಂಡ್ಸ್? ನಮ್ಮ ಮನಸ್ಥಿತಿ ಯಾವ ನಿಯಂತ್ರಣದಲ್ಲಿರುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಮ್ಮ ಮನಸ್ಸಿನ ಎಷ್ಟು ನಾವು ನಿಯಂತ್ರಣದಲ್ಲಿ ಇಟ್ಕೊತೀವೋ ಅದ್ರ ಮೇಲೇ ನಮ್ಮ ಯಶಸ್ಸಾಗಲಿ ನಮ್ಮ ಒಂದು ಸೋಲಾಗಲಿ ನಿಂತಿದೆ ಅಂತಲೇ ಹೇಳ್ಬೋದು. ಇಂದಿನಿಂದ ನಾವು ಪ್ರತಿ ಕ್ಷಣ ನೀವು ನಿಮ್ಮ ಮನಸ್ಸಿನಲ್ಲಿರುವ ಯಾವ ತೋಳಕ್ಕೆ ಆಹಾರ ಹಾಕ್ತೀರಾ ಅನ್ನೋದನ್ನು ನೀವೇ ನಿರ್ಧಾರ ಮಾಡಿ. ಇದನ್ನು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ
ನಾವು ಯೋಚನೆ ಮತ್ತು ಮಾಡೋದೊಂದು ಯೋಚನೆ ಮಾಡೋದೊಂದು ಯೋಚನೆನೇ ಬೇರೆ ಆದರೆ ಇದೇ ರೀತಿಯೇ ಆಗೋದು. ಇಲ್ಲಿ ಯಾವ ತೋಳ ಗೆಲ್ಲುತ್ತೆ ಅನ್ನೋದು ಮುಖ್ಯ ಅಲ್ಲ, ನಾವು ಯಾವ ತೋಳಕ್ಕೆ ಆಹಾರ ಹಾಕ್ತೀವಿ ಅನ್ನೋದು ಮುಖ್ಯ ಆಗಿದೆ ಅಂತಲೇ ಈ ಕಥೆಯ ಒಂದು ಸಾರಾಂಶ. ಸೊ ಈ ಒಂದು ಮಾರಲ್ ಆಫ್ ದ ಸ್ಟೋರಿ ಬಂದು ನಮ್ಮ ಆಲೋಚನೆ ಹೇಗಿರುತ್ತೋ, ನಮ್ಮ ನಿರ್ಧಾರ ಹೇಗಿರುತ್ತೋ ಅದನ್ನು ಪ್ರತಿಕ್ರಿಯೆ ಮತ್ತು ವಿನಾಶ ಕೂಡ ಹಾಗೇ ಇರುತ್ತೆ ಅನ್ನೋದು ಈ ಒಂದು ಮಾರಲ್ ಆಫ್ ದ ಸ್ಟೋರಿ ಆಗಿದೆ. ಸೊ ಈ ಕತೆ ತುಂಬ ಅರ್ಥಪೂರ್ಣವಾಗಿದೆ ಅಂದ್ಕೊಂಡಿದ್ದೀನಿ. ತುಂಬ ನನಗೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಂತಹ ಕಥೆನ, ಬಟ್ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೊಬೇಕು ಅಂತ ತುಂಬ ಇಷ್ಟ ಆಯಿತು. ಇದು ನಮ್ಮ ಭಗವದ್ಗೀತೆಗೂ ಮತ್ತು ಅಮೇರಿಕದ ಆದಿವಾಸಿ ಜನಾಂಗದ ಕಥೆಗೂ ಒಂದೇ ಇದೆ, ಬಟ್ ಹೇಳುವ ರೀತಿ ಬೇರೆ ಇದೆ ಅಷ್ಟೇ ಹೊರತು. ಆದರೆ ಮಾರಲ್ ಆಫ್ ದ ಸ್ಟೋರಿ ಅಥವಾ ಒಂದು ನೀತಿ ಏನಿದೆ ಅದು ಒಂದೇ ಅಂತ ಹೇಳೋಕ್ಕೆ ಖುಷಿಯಾಗುತ್ತೆ. ಸೊ ಈ ಒಂದು ಸ್ಟೋರಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಒಂದು ಮನಸ್ಥಿತಿ ಯಾವಾಗಲೂ ಒಳ್ಳೆ ರೀತಿಯಲ್ಲಿ ಇರಬೇಕು, ಒಳ್ಳೆಯದನ್ನು ಯೋಚನೆ ಮಾಡಬೇಕು. ಕೆಟ್ಟ ರೀತಿ ಯೋಚನೆ ಮಾಡಿದ್ರೆ ಕೆಟ್ಟದ್ದು ಆಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತಲೇ ಹೇಳ್ಬೋದು. ಸೊ ಈ ಕತೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತೊಂದು ಕಥೆಯೊಂದಿಗೆ, ಮತ್ತೊಂದು ವಿಷಯದೊಂದಿಗೆ, ಮತ್ತೊಂದು ರಂಗೋಲಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ, ಇವತ್ತು ನಾನು ಟ್ರೆಡಿಷ್ನಲ್ ರಂಗೋಲಿ ತೋರಿಸಿರೋದಕ್ಕೂ ಇದಕ್ಕೂ ತುಂಬಾ ಒಂದು ವಿಶೇಷ ಅನಿಸ್ತು. ಸೊ ಮುಂದಿನ ವಿಡಿಯೋದೊಂದಿಗೆ, ಮುಂದಿನ ರಂಗೋಲಿ ಜೊತೆಗೆ, ಮುಂದಿನ ಒಂದು ಮಾತುಕತೆಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಬಾಯ್, ಟೇಕ್ ಕೇರ್.